ನಿನ್ನೆ ನಮ್ಮಮ್ಮ ನಂಗೊಂದ್ ಗಿಫ್ಟ್ ಕೊಟ್ರು. 127 ಆಫ್ ಫಿಟ್ನೆಸ್ ಫ್ಲೋ. ಇವತ್ತು ಎದ್ದಿದ ತಕ್ಷಣ ಓಟ್ ಶೇಕ್ ನ ಮಾಡಿ ಆಮೇಲೆ ಜಿಮ್ಮಿಗೆ ಬಂದೆ. ಹೋಗಿದ ತಕ್ಷಣ ಏನೋ ಕೆಲಸ ಮಾಡದರೆ ಕುಡಿದ್ರೆ VIP ಫೀಲ್ಸ್. ಒಂದ್ ದಿವಸ 2 ದಿವಸ ಚಂದ, ಎಸ್ಸತಿ ಅಂತ ಗ್ಲಾಸ್ ಹಾಕೊಂಡ್ ಕುಡಿಲಿ. ಅಯ್ಯೋ ಹೋಗುರು, ರುಬ್ಬು ಗ್ಲಾಸ್ ಹಾಕು, ರುಬ್ಬು ಗ್ಲಾಸ್ ಹಾಕು, ರುಬ್ಬು ಗ್ಲಾಸ್ ಹಾಕು. ನನ್ ಕೈಯಲ್ಲಿ ಆಗಲ್ಲಪ್ಪ, ಎಲ್ಲ ನನ್ ಕೈಯಲ್ಲೇ ಪಾತ್ರೆ ತೊಳಸ್ಬಿಡ್ತಾರ ಅಷ್ಟೇ. ಓಟ್ಸ್ ಶೇಕ್ ಕುಡಿತ ಗ್ಯಾಪ್ ನ ಆಯ್ತು. ಮೊನ್ನೆ ತಂದಿದ್ ಬ್ರೆಡ್ ಹೆಂಗಿದ್ರು ಮನೇಲೆ ಇತ್ತು ಅಂತ ಅದೇ ಚಾಕ್ಲೇಟ್ ಓಟ್ಸ್ ಗೆ 1-2 ಪೀಸ್ ಬ್ರೆಡ್ ಹಾಕಿದ್ವಿ. ಫುಲ್ ಚಾಕ್ಲೇಟ್ ಡೆಸರ್ಟ್. ಅರ್ಧ ದಿನ ಆ ಬ್ರೆಡಿನ್ ಕವರ್ ರಬ್ಬರ್ ಬ್ಯಾಂಡ್ ಹುಡ್ಕೋದ್ರಲ್ಲೇ ಹೋಯ್ತು. ಇಷ್ಟೊಂದ್ ದಿವಸ ಆದ್ಮೇಲೆ ನಮ್ಮಮ್ಮ ನಿನ್ಗೊಂದ್ ಶರ್ಟ್ ತಂದಿದೀನಿ ನೋಡು ಅಂತ ಅಂದ್ರು. ನಾನ್ ಫುಲ್ ಖುಷಿ. ಆಮೇಲೆ ಬ್ರಾಂಡೆಡ್ ಶರ್ಟ್ ಕೊಂಡೋದು ಅಂದ್ರು. ಇನ್ನೂ ಖುಷಿ. ನೋಡಿದ್ರೆ ಯಾರ ಕೈಲಿ ಈ ತರ ಕೊಡ್ಸಕ್ಕಾಗಲ್ಲ. ಮೊಟ್ಟೆ ಜೊತೆ ವೈಟ್ ರೈಸ್, ಮೊಸರು, ಚಟ್ನಿ ಪುಡಿ. ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಬ್ರೋ. ಮೊಟ್ಟೆ ತಿಂದಿದ ತಕ್ಷಣ ಯು ಫಿಟ್ ಒಮೆಗಾ 3. ಇದಕ್ಕೆ ಟೈಮಿಂಗ್ಸ್ ಎಲ್ಲ ಏನು ಇಲ್ಲ. ಗುಡ್ ಫ್ಯಾಟ್ಸ್ ಲೈಕ್ ಮೊಟ್ಟೆ ಅಥವಾ ಆಲ್ಮಂಡ್ಸ್, ಪೀನಟ್ ಬಟರ್ ಈ ತರ ತಿಂದಾದ್ಮೇಲೆ ತಗೊಂಡ್ರೆ ಒಳ್ಳೆ ಅಬ್ಸಾರ್ಪ್ಷನ್. ಮುಂಚೆನೂ ಎಷ್ಟೊಂದ್ಸತಿ ಹೇಳಿದೀನಿ, ಅಂದ್ರು ಕೇಳ್ತೀರಾ, ಅಂದ್ರು ಹೇಳ್ತೀನಿ. ಕಾಮನ್ ಆಗಿ ನನ್ನ ಮನೇಲಿ ಇದ್ರೆ ಇದೇ ಊಟ. ಮುದ್ದೆ, ಚಿಕನ್, ರೈಸ್ 2 ರೌಂಡ್ ಇರುತ್ತೆ. ಒಂದ್ ರೌಂಡ್ ಸಾಂಬಾರಲ್ಲಿ, ಇನ್ನೊಂದ್ ರೌಂಡ್ ಮೊಸರಲ್ಲಿ. ಮೊಸರಿಗೆ ತಾಳಿಂಬ್ರೇನು. ಇವಾಗ ಬಲ್ಕಿಂಗ್ ಅಲ್ಲಿ ಇದೀನಿ. ಆಕ್ಚುಲಿ ಬಲ್ಕಿಂಗ್ ಅಲ್ಲೂ ಕ್ಯಾಲರೀಸ್ ನ ಟ್ರ್ಯಾಕ್ ಮಾಡ್ಬೇಕು, ಬಟ್ ನಾನ್ ಮಾಡ್ತಾ ಇಲ್ಲ. ಬಿಕಾಸ್ ಒಂದು ಆವರೇಜ್ ಅಲ್ಲಿ ತಿಂತಾ ಇದೀನಿ. ತಿಂದ್ ಸಾಕಾಗೋತಪ್ಪ. ಇವಾಗ ಏನು ಐಸ್ ಕ್ರೀಮು, ಜಂಕ್ ಫುಡ್ ತಿನ್ಬೇಕು ಅಂತ ಅನ್ಸಲ್ಲ. ಅಂದ್ರೆ ಬೇಕೇ ಬೇಕು ಆತರ ಅನ್ಸಲ್ಲ. ಅದೇ ಫ್ಯಾಟ್ ಲಾಸ್ ಸ್ಟಾರ್ಟ್ ಮಾಡಿದ್ರೆ ಅವ್ ಇಲ್ಲಾಂದ್ರೆ ಬದುಕಕ್ಕೆ ಆಗಲ್ಲ. ಆ ತರ ಫೀಲಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ ಊಟ ಮೇಲೆ. ಅದನ್ನೇ ಕ್ರೇವಿಂಗ್ಸ್ ಅಂತಾರೆ. ಸಿಗೋಣ, ಬೊಯ್ ಬೊಯ್.